ಏನ್ ಸೊಪ್ಪು ಕೊಡ್ಲಿ ಸೊಪ್ಪು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಮನೆಯಲ್ಲಿ. ನಿನ್ನೆ ಮನೆ ಎಲ್ಲ ಕ್ಲೀನಿಂಗ್ ಮಾಡಿದ್ವಿ, 2 ದಿವಸದಿಂದ ಕ್ಲೀನಿಂಗ್ ಎಲ್ಲ ಆಯಿತು. ಮನೆ ಫುಲ್ ಕ್ಲೀನಿಂಗ್ ಮಾಡಿದ್ವಿ, ಡೀಪ್ ಕ್ಲೀನಿಂಗ್ ಆಯಿತು. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಬಂದು ಬುಧವಾರ, ದೇವ್ರಿಗೆ ಅಲಂಕಾರ ಇರುತ್ತೆ, ಡೆಕೋರೇಷನ್ ಇರುತ್ತೆ, ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೀವಿ. ಅಂದರೆ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಒರೆಸಿ ಎಲ್ಲ ಜೋಡಿಸ್ಕೊಬೇಕು. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ಅಲಂಕಾರ ಇರುತ್ತೆ, ಯಾವ ಥರ ಅನ್ನೋದು ಫುಲ್ ವಿಡಿಯೋ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ದೇವ್ರ ಮನೇಲೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದೀವಿ, ಎಲ್ಲ ಒರೆಸಿ ನಾವು ಇಡ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿದ್ರೆ ತುಂಬ ಚೆನ್ನಾಗಿರತ್ತೆ, ಬೆಳ್ಳಕ್ಕಿರತ್ತೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬಿಸಿಲು ಇರಲಿಲ್ಲ, ಬೇರೆ ಕಡೆ ಎಲ್ಲ ತುಂಬ ಮಳೆ ಇತ್ತು. ಅದಕ್ಕೋಸ್ಕರ ಇಲ್ಲಿ ಬಿಸಿಲಿರಲಿಲ್ಲ, ಎಲ್ಲ ಒರೆಸಿ ಇಡ್ತಾ ಇದ್ದೀವಿ. ಬೇಕು ಅಂದರೆ ಕೋಲ್ಗೇಟ್ ಪೌಡ್ರ್ ಹಾಕಿ ತಿಕ್ಕಿದ್ರೂ ಶೈನಿಂಗ್ ಬರುತ್ತೆ. ಬಿಸಿಲಿದ್ರೆ ಒಳ್ಳೇದು, ಮಿನಿಮಮ್ 1 ಅವರ್ ಇಟ್ಟರೆ ಚೆನ್ನಾಗಿರುತ್ತೆ. ದೇವ್ರ ಮನೆಯಿಂದ ಕ್ಲೀನಿಂಗ್ ಆಯಿತು. ಇವಾಗ ಫೋಟೋಸ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಜೋಡಿಸ್ತಾ ಇದ್ದೀವಿ. ಇನ್ನು ಜೋಡಿಸ್ಬೇಕು, ಇನ್ನು ಅರ್ಶಿನ ಕುಂಕುಮ ಇಡ್ಬೋದು. ಇನ್ನು ಅರ್ಶಿನ ಕುಂಕುಮ ಇಡಬೇಕು, ಇನ್ನು ಎಲ್ಲ ರೆಡಿ ಮಾಡಬೇಕು. ಇನ್ನು ಮನೆ ಎಲ್ಲ ಫುಲ್ಲು ಮಿಸ್ಸಿ ಐತೆ. ಇನ್ನೆಲ್ಲ ರೆಡಿ ಮಾಡ್ಕೊಬೇಕು. ನಮ್ಮ ಯಜಮಾನ್ರು ಎಲ್ಲ ಒರೆಸ್ಕೊಟ್ಬಿಟ್ಟು ಅವರು ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರು. ಇವಾಗೆಲ್ಲ ಅರ್ಶಿನ ಕುಂಕುಮ ಇಡಬೇಕು. ಇನ್ನು ಟಿಫನ್ ಆಯಿತು. ಟಿಫನ್ ಬಂದು ಉಪ್ಪಿಟ್ಟು ಮಾಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ಪಾತ್ರೆ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡಿದ್ದೀವಿ. ಎಲ್ಲ ಆರತಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೇನು ಇದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಅಷ್ಟೇ ನೋಡಿ. ಚಂದ, ಇದು ಓಪನ್ ಮಾಡ್ಬಿಡ್ತೀಯ ನಾನು ನೋಡು. ಅಷ್ಟೊತ್ತಪ್ಪ ನಮ್ಮ ಯಜಮಾನ್ರು ಮಧ್ಯಾಹ್ನದ ಮೇಲೆ ಬಂದರು. ಇವಾಗ ಹಾಲಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಅಂದರೆ ದೇವ್ರನ್ನ ಜೋಡಿಸ್ಬೇಕಲ್ವಾ, ಅದಕ್ಕೋಸ್ಕರ ಹಾಲಲ್ಲಿ ಹುಡುಗ ಇದ್ದರು, ಅವ್ರನ್ನ ಎಲ್ಲ ತೊಗೊಂಡು ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ. ಡೈನಿಂಗ್ ಟೇಬಲ್ ಹತ್ರ ನಾವು ದಿವಾನ ಹಾಲಲ್ಲಿತ್ತು, ಅದು ತಂದು ಇವಾಗ ಡೈನಿಂಗ್ ಹಾಲ್ ಹತ್ರ ಇಡ್ತಾ ಇದ್ವಿ. ಯಾಕಂದರೆ ದೊಡ್ಡದಾಗಬೇಕಲ್ವಾ, ದೇವ್ರನ್ನ ಜೋಡಿಸ್ಬೇಕಂದ್ರೆ ಚೌಡಮ್ಮನ ಲಕ್ಷ್ಮೀನ ಇಡಬೇಕು. ಯಾವಾಗ ಅಂದರೆ ಗಣೇಶ ಹಬ್ಬಕ್ಕೂ ಅಷ್ಟೇ, ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಶಿಫ್ಟ್ ಮಾಡಿಬಿಡ್ತೀವಿ ಹಾಲಲ್ಲಿರೋದೆಲ್ಲ. ಇವಾಗ ದೇವ್ರ ಮನೇಲಿ ಹಂಗೆ ಐತೆ. ಇನ್ನು ದೇವ್ರಿಗೆ ಏನು ಹೂವು ಹಾಕಿಲ್ಲ, ಏನು ಹಾಕಿಲ್ಲ, ಎಲ್ಲ ಎತ್ಕೊಂಡ್ಬಂದು ದೇವ್ರ ಮನೇಲಿ ಜೋಡಿಸಿದ್ದೀನಿ. ನನ್ನ ಮಗಳಿದ್ದಿದ್ರೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ಲು, ಒಬ್ಳೆ ಎಲ್ಲ ತೊಗೊಂಬಂದು ಎಲ್ಲ ಜೋಡಿಸಿ ದೇವ್ರ ಮನೇಲಿ ದೀಪನ ಅಂಟಿಸಿದ್ದೀನಿ. ಅಂದರೆ ಮಣ್ಣಿನ ದೀಪ, ಟೀಪಾಯಿ ತರಿಸಿ ಜೋಡಿಸ್ತಾ ಇದ್ದೀವಿ. ಇದು ಶಾಮಿಯಾನ ಅಂಗಡಿಯಲ್ಲಿ ಸಿಗತ್ತೆ, ಇದು ದೊಡ್ಡ ಸೈಜು. ಯಾವ ಸೈಜ್ ಬೇಕಾಗಿದ್ರೂ ಕೊಡ್ತಾರೆ. ನಾವು ದೊಡ್ಡದು ತರಿಸಿದ್ದೀವಿ. 6x3 ಏನೋ ಬರುತ್ತೆ. ಇದು 3x3 ಅಲ್ಲ, 6x3 ಅಂತಾರೆ. ಇದು 2 ಹಿಂಗೆ ಜೋಡಿಸಿದ್ದೀವಿ, ಇನ್ನೊಂದು ಜೋಡಿಸ್ತಾವ್ರೆ. ಅವರು ಶಾಮಿಯಾನವರು ತಂದಿಕ್ಬಿಟ್ಟು ಹೋಗಿದ್ರು. ಇವಾಗ ನಮ್ಮ ಯಜಮಾನ್ರು ಎಲ್ಲ ಜೋಡಿಸ್ಕೊತಾ ಇದ್ರು. ನನ್ನ ಮಗಳಿದ್ದಿದ್ರೆ ವಿಡಿಯೋ ಮಾಡ್ತಾಯಿದ್ರು, ನಾನು ವಿಡಿಯೋ ಮುಂದೆ ಬರ್ತಾ ಇದ್ದೆ. ನನ್ನ ಮಗಳು ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ, ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀವಿ, ಆಮೇಲೆ ಒರೆಸ್ಕೊಬೇಕು. ಅದು ಎಲ್ಲ ಸೆಟ್ ಮಾಡ್ಕೊತಾವ್ರಿ. ಸೆಟ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂದರೆ ಅಷ್ಟು ಟೈಮ್ ಹಿಡಿಯುತ್ತೆ. ನೋಡೋಕ್ಕೆ ನಿಮಗೆ ವಿಡಿಯೋ ಎಲ್ಲ ಒಂದು 20 ನಿಮಿಷ 30 ನಿಮಿಷ ಅನ್ಬೋದು. ನಾವು ಮಿನಿಮಮ್ 2 ಡೇಸಿಂದ ನಾವು ಮಾಡ್ತಾ ಇದ್ದೀವಿ. ಇದು ನಾವು ಇವತ್ತು ಬೆಳಗಿಂದ ಮಾಡ್ತಾ ಇದ್ದೀವಿ. ಕ್ಲೀನಿಂಗ್ ಅಂತೂ 3 ದಿವಸದಿಂದ ಮಾಡ್ತಾನೆ ಇದ್ದೀವಿ, ಇನ್ನೂ ಮುಗಿತಾನೆ ಇಲ್ಲ. ನಮ್ಮ ಮನೇಲಂತೂ ಪ್ರತಿ ಹಬ್ಬಕ್ಕೂ ಕ್ಲೀನ್ ಮಾಡಿನೇ ಹಬ್ಬ ಮಾಡ್ತೀವಿ. ಇದು ಬಂದು ಇವಾಗೆಲ್ಲ ಜೋಡಿಸ್ಕೊಂಡವ್ರೆ. ಇನ್ನೊಂದು ಸ್ಟೆಪ್ಪು ಬರುತ್ತೆ. ಇವಾಗ ಅದು ನಾವು
ಫ್ಲವರ್ ಡೆಕೋರೇಷನ್ ಮಾಡ್ತೀವಲ್ವಾ ಕಬ್ಬಿಣದ್ದು ಸ್ಟ್ಯಾಂಡು ಅದೆಲ್ಲ ಸೆಟ್ ಮಾಡ್ಕೊತಾ ಇದ್ದೀವಿ. ಆದರೆ ಸೆಟ್ ಮಾಡ್ಕೊಂಡ್ರೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ಇಬ್ಬರು ಸೇರಿಕೊಂಡು ಸೆಟ್ ಮಾಡ್ತಾವ್ರೆ. ಈ ಸ್ಯಾರಿ ಬಂದು ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋದು. ನೀವು ನೋಡಿರ್ಬೋದು, ನಾನು ಗ್ರೀನು ಮತ್ತು ರೆಡ್ ಸ್ಯಾರಿಯಲ್ಲಿ ಯಾವುದನ್ನ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ನಾನು ನೋಡಿರೋದು. ಅದು ಮೆನ್ಷನ್ ಮಾಡಿದ್ದೀನಿ ವೀಡಿಯೋಸಲ್ಲೇ. ಗ್ರೀನ್ ಏನು ಡಲ್ಲಾಗಿ ಕಾಣಿಸ್ತಾ ಇತ್ತು. ನಾನೇನು ಅಂದ್ಕೊಂಡೆ ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಪಿಂಕು, ರೆಡ್ಡು ಇಲ್ಲಾಂದರೆ ಗ್ರೀನಲ್ಲೇ ತೊಗೊಳ್ಳೋಣ. ನಮ್ಮ ಹತ್ರನೇ ಎಲ್ಲ ಕಲರ್ಸ್ ಇರುತ್ತೆ. ನಾವು ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದಲ್ವಾ, ಮೈನ್ ದೇವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಉಡ್ಸೋಣ ಅಂದ್ಬಿಟ್ಟು ನಾನು ಆ ಥರ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಹೋದೆ. ನಾನು ಎಲ್ಲ ಅಂದರೆ ಬೇರೆ ಬೇರೆ ಕಲರ್ಸ್ ನೋಡಿದೆ, ನನಗೆ ಇಷ್ಟ ಆಗಿಲ್ಲ. ನೋಡೋಣ ಅಂದ್ಬಿಟ್ಟು ಅಂದರೆ ನೋಡೋಣ ಅಂದ್ಬಿಟ್ಟು ನೋಡಿದೆ, ನನಗೆ ಇಷ್ಟ ಆಗಿಲ್ಲ. ಇದು ಸೀರೆ ಇದು ಸೆಟ್ ಆಯಿತು, ಅಂದರೆ ಇಷ್ಟ ಆಯ್ತು ಈ ಸೀರೆ. ಅಂದರೆ ರೆಡ್ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಅಂದ್ಬಿಟ್ಟು ನಾನು ಇದು ಸೆಲೆಕ್ಟ್ ಮಾಡಿದೆ. ಆಮೇಲೆ ಬಂದಮೇಲೆ ಇವಾಗ ಡೆಕೋರೇಷನ್ ಮಾಡೋವಾಗೆ ಗೊತ್ತಾಗಿರೋದು, ಅದು ಲೋಟಸ್ ಅಂದರೆ ತಾವರೆ ಹೂವು ಕಲರ್ ಸೇಮ್ ಹಂಗೆ ಬರುತ್ತೆ. ತಾವರೆ ಹೂವು ಔಟ್ಸೈಡ್ ಬಂದು ಪಿಂಕ್ ಒಂಥರ ಪರ್ಪಲ್ ಪಿಂಕಲ್ಲಿ ಬರುತ್ತೆ, ಒಳಗಡೆ ಬಂದು ರೆಡ್. ನಾನು ದೇವ್ರಿಗೆ ಉಡ್ಸಾದ್ಮೇಲೆ ನನ್ಗೆ ಗೊತ್ತಾಗಿರೋದು ಲೋಟಸ್ ಕಲರಲ್ಲೇ ಇರೋದು ಸ್ಯಾರಿ ಅಂದ್ಬಿಟ್ಟು ಒಂಥರ ಖುಷಿ ಆಯಿತು. ನಾವೇನೇನೋ ಅನ್ಕೊಂಡಿರ್ತೀವಿ, ಅಲ್ಲಿ ಏನೇನೋ ಆಗಿರತ್ತೆ. ಒಟ್ಟಿನಲ್ಲಿ ಸ್ಯಾರಿ ಮಾತ್ರ ದೇವ್ರಿಗೆ ಸೆಟ್ ಆದರೆ ಸಾಕು, ಆಮೇಲೆ ನಾವು ಉಟ್ಕೊಬೋದು. ನಮ್ಮ ಹತ್ರನೇ ಎಲ್ಲ ಥರ ಕಲರ್ಸ್ ಇರತ್ತೆ ಅಂದ್ಬಿಟ್ಟು ಅಷ್ಟೇ. ನನಗೆ ದೇವ್ರಿಗೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಆ ಥರ ಸ್ಯಾರಿ ನೋಡಿ ತೊಗೊಂಬಂದೆ. ಆಮೇಲೆ ಇವಾಗ ಸಂಜೆ ಮೇಲೆ ಇವಾಗ ಇನ್ನೇನು ರೆಡಿ ಮಾಡಬೇಕು. ನಮ್ಮ ಯಜಮಾನ್ರೆಲ್ಲ ರೆಡಿ ಮಾಡ್ಕೊತಾವ್ರೆ. ಇನ್ನೇನು ಅಲಂಕಾರಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ಕುತ್ಕೊಂಡೆದ್ದೋಳೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ನಾನು. ದೇವ್ರನ್ನೆಲ್ಲ ಕ್ಲೀನ್ ಆಯಿತು. ದೇವ್ರ ಮನೇಲೆಲ್ಲ ಜೋಡಿಸಿದ್ವಿ. ದೇವ್ರ ಮನೇಲೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ದೇವ್ರನ್ನೆಲ್ಲ ಜೋಡಿಸಿದ್ದೀವಿ. ಇದು ಬಿಂದಿಗೆಗೆ ದೀಪಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀವಿ. ಇವಾಗ ಟೇಬಲ್ ಎಲ್ಲ ಹಾಕವ್ರೆ. ಇನ್ನು ಇವಾಗ ಚೌಡಮ್ಮನಿಗೆ ಇವಾಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ ನಮ್ಮ ಯಜಮಾನ್ರು. ಅಂದರೆ ದೇವ್ರನ್ನ ಫಿಟ್ ಮಾಡಿಬಿಟ್ರೆ ಆಮೇಲೆ ಹೂವು ಹಾಕೊಬೋದು, ಹಬ್ಬದ ದಿವಸ ಹೂವು ಹಾಕೊಬೋದು. ಅದಕ್ಕೋಸ್ಕರ ಇವಾಗ ನಮ್ಮ ಯಜಮಾನ್ರು ಫಿಟ್ ಮಾಡ್ತಾವ್ರೆ. ಇವಾಗ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಇವಾಗೆಲ್ಲ ನಾವು ರೆಡಿ ಮಾಡ್ಕೊಬೇಕು. ಚೌಡಮ್ಮನ್ನ ಅಂದರೆ ತೊಳೆದಿಟ್ಟಿದ್ವಲ್ವ, ಅದನ್ನು ಸ್ವಲ್ಪ ಒರೆಸ್ತೀವಿ. ಒರೆಸಿ ದೇವ್ರಿಗೆ ಬ್ಲೌಸ್ ಹೊಲಿಸಿದ್ದೀವಿ. ಹೊಸ ಸ್ಯಾರಿ ಬ್ಲೌಸ್ ಹೊಲಿಸಿ ದೇವ್ರಿಗೆ ವೇರ್ ಮಾಡಿದ್ದೀವಿ. ಇವಾಗ ಇನ್ನೂ ಒಂದು ಸ್ವಲ್ಪ ಒರೆಸ್ಬೇಕು, ಅಂದರೆ ಶೈನಿಂಗ್ ಬರಬೇಕಲ್ವಾ, ಅದು ಶೈನಿಂಗ್ ಬರಬೇಕು. ನನ್ನ ಮಗ ಒರೆಸ್ತಾ ಇದ್ದ. ಇನ್ನು ಮಕ್ಕಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಜಾತ್ರೆಗೆ ದೇವ್ರಿಗೆ ಡ್ರೇಪಿಂಗ್ ಮಾಡಿದ್ರಲ್ವ ಸ್ಯಾರಿ, ಅವ್ರನ್ನೇ ಕರೆಸಿದ್ದೀವಿ. ಬೆಂಗಳೂರಿಂದ ಬಂದವ್ರೆ, ಅಂದರೆ 8ನೇ ಮೇಲೆಯಿಂದ ಬಂದಿರೋದವರು. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. 8 ಗಂಟೆ ಅಂದಿದ್ರು. 9-9:30 ಆಗಿತ್ತು ಅವ್ರು ಬರೋಷ್ಟೊತ್ತಿಗೆ. ಇವಾಗ ಅಲಂಕಾರ ಸ್ಟಾರ್ಟ್ ಮಾಡವ್ರೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ನೀವು ಚಿಕ್ಕದಾಗಾದ್ರೂ ಈ ಥರ ಅಲಂಕಾರ ಮಾಡ್ಬೋದು. ನಾನು ಡೀಟೇಲಾಗಿ ನಾನು ವಿಡಿಯೋ ಮೆನ್ಷನ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಂದರೆ ಸ್ಟಿಕ್ಸ್ ಯಾವ ಥರ ಕಟ್ಟಬೇಕು, ಸ್ಟಿಕ್ಸ್ ಯಾವ ಥರ ಟ್ಯಾಗ್ ಮಾಡಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋ ಕ್ಲಿಯರ್ ಮೆನ್ಷನ್ ಮಾಡಿದ್ದೀನಿ, ಮೆಸೇಜ್ ಮಾಡ್ತೀರಾ. ನಾವು 2 ಇದ್ದಿಟ್ಟಿದ್ದೀವಿ. ಅಂದರೆ ಬೆಳ್ಳಿ ಬಿಂದಿಗೆನೂ ಇತ್ತು, ಹಿತ್ತಾಳಿ ಬಿಂದಿಗೆನೂ ಇತ್ತು. ನಾವು ಹಿತ್ತಾಳಿ ಬಿಂದಿಗೆಯಲ್ಲಿ ಹಾಕಿ ಬೆಳ್ಳಿ ಬಿಂದಿಗೆ ಕೈಯಲ್ಲಿ ಇಡ್ಸೋಣ ಅಂದ್ಬಿಟ್ಟು ಇವಾಗ 2 ಮಣೆ ಹಾಕಿ ಬಿಂದಿಗೆಗೆ ಅಂದರೆ ಸ್ಟಿಕ್ಸ್ ಕಟ್ತಾವ್ರೆ. ಈ ಥರ ದೊಡ್ಡದಾಗಿ ಹಾಕ್ಬೇಕು ಅಂದರೆ ಈ ಥರನೇ ಕಟ್ಕೊಬೇಕು. ಇವಾಗ ದಾರ ಹಾಕಿ ಕಟ್ತಾವ್ರೆ. ಅಂದರೆ ಕೈ ಕಾಲೆಲ್ಲ ಅವರೇ ತೊಗೊಂಬಂದಿರೋದು. ಅವ್ರದ್ದಾದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಚೆನ್ನಾಗಿ ಕಟ್ಬೋದು. ನಾವು ಆದರೆ ಆ ಥರನೇ ಮಾಡ್ಕೊಬೇಕು ಮನೇಲಿ. ಕೈ ಕಾಲು ತೊಗೊಂಡ್ರೆ ಗಟ್ಟಿಯಾಗಿ ಒಂದು ಏನಾನ ಬಟ್ಟೆ ಆಗಲಿ ಪೇಪರ್ ಆಗಲಿ ಚೆನ್ನಾಗಿ ಸುತ್ತಿ ಮಾಡ್ಕೊಬೇಕು. ಅವರು ಕಬ್ಬಿಣದಲ್ಲಿ ಮಾಡ್ಕೊಂಡಿರೋದು. ಹೆಂಗೆ ಬೇಕಾಗಿದ್ರೂ ಹಂಗೆ ಬೆಂಡ್ ಮಾಡ್ಕೊಬೋದು. ನೀವು ಇದು ಯಾವ ಥರ ಬೇಕಾದ್ರೂ ಡ್ರೇಪ್ ಮಾಡ್ಕೊಬೋದು. ಕೈ ಕಾಲು ಈ ಥರ ಇದ್ದರೆ. ನಾರ್ಮಲ್ ಕೈ ಕಾಲು ಇದ್ದರೆ ಆಗಲ್ಲ. ಇವಾಗ ಬಟ್ಟೆಯಲ್ಲಿ ಬರುತ್ತಲ್ವ, ಆ ಥರ ಕೈ ಕಾಲು ಇದ್ದರೆ ಆಗೋದೇ ಇಲ್ಲ. ಇದೇನಂದರೆ ಕಬ್ಬಿಣದಲ್ಲೂ ಒಳಗಡೆ ಕಬ್ಬಿಣದ ಯಾವುದೋ ಮಾಡಿಕೊಂಡು ಅದಕ್ಕೆ ಬಟ್ಟೆ ಸುತ್ತಿರ್ತಾರೆ. ನಾವು ಯಾವ ಥರ ಬೇಕಾಗಿದ್ರೂ ಬೆಂಡ್ ಮಾಡ್ಕೊಬೋದು. ಕಾಲು ಮೇಲೆ ಕಾಲು ಹಾಕ್ಕೊಂಡು ಲಕ್ಷ್ಮೀ ದೇವ್ರನ್ನ ಆ ಥರನೂ ಡ್ರೇಪ್ ಮಾಡ್ತಾರೆ. ಇಲ್ಲಾಂದರೆ ಅಂದರೆ ನಿಂತ್ಕೊಂಡಿರೋದು ಡ್ರೇಪ್ ಮಾಡ್ತಾರೆ. ಅಂದರೆ ಕಾಲು ಮಡ್ಚ್ಕೊಂಡಿರೋದು ಎಲ್ಲ ಥರನೂ ಡ್ರೇಪ್ ಮಾಡ್ಬೋದು. ಇವಾಗ ಸ್ಯಾರಿ ಡ್ರೇಪ್ ಮಾಡವ್ರೆ ನೋಡಿ, ಈ ಥರ ಬರುತ್ತೆ. ಇವಾಗ ಲೋಟಸ್ ಮೇಲೆ ಕುತ್ಕೊಂಡಿರೋ ಥರ ಅವ್ರು ಹೇಳಿದ್ರು, ನಿಂತ್ಕೊಂಡಿರೋ ಥರ ಮಾಡೋಣವಾ ಕುತ್ಕೊಂಡಿರೋ ಥರ ಮಾಡೋಣವಾ ಅಂದ್ಬಿಟ್ಟು ಕೇಳ್ತಾ ಇದ್ರು. ನಾವು ಕೂತಿರೋದು ಲಕ್ಷ್ಮಿ ಮಾಡಿ ಅಂದ್ಬಿಟ್ಟು ಹೇಳಿದ್ವಿ. ಇವಾಗ ಆ ಥರನೇ ಮಾಡಿದ್ರು. ಸ್ಯಾರಿ ಅಂದರೆ ಫೋಲ್ಡ್ ಮಾಡ್ತಾಯಿದ್ರು. ಆ ಸ್ಯಾರಿ ವಿಡಿಯೋ ಸ್ವಲ್ಪ ಮಿಸ್ ಆಗೋಯ್ತು. ಅದು ಏನಕ್ಕೋ ಅಂದ್ಬಿಟ್ಟು ಹೋದೆ. ಅದೊಂದು
ಡ್ರೇಪ್ ಮಾಡ್ಕೊಂಡು ಅದೊಂದು ವಿಡಿಯೋ ಮಿಸ್ ಆಗೋಯ್ತು. ಇವಾಗ ಅವರು ಡ್ರೇಪಿಂಗ್ ಮಾಡ್ತಾ ಇದ್ರು, ಇನ್ನ ಲೇಟ್ ಆಗುತ್ತೆ. ಇವಾಗ ಇವರು ಮಾರ್ಕೆಟ್ಗೆ ಹೋಗ್ಬೇಕು ಹೂವಕ್ಕೆ. ಇನ್ನೊಂದು ಐತಾ? ಇಲ್ಲ ಬಿಡೋಗಪ್ಪ ಅಲ್ಲೇ ಬೇಕಂತ ಕೇಳ್ಬಿಡ್ತೀರ ಫೈನಲ್. ಹೂವಕ್ಕೆ ಹೋಗ್ತಾವ್ರೆ. ಇವಾಗ ಟೈಮ್ ಬಂದು 11:30 ರಾತ್ರಿ. ಇವ್ರು ಹೋಗೋಷ್ಟು ಚಂದ ಅಲ್ಲಿ ಕವರ್ ಐತೆ ಎತ್ಕೊಳ್ಳ ರೂಮಲ್ಲಿ. ಈಗ ರೂಮ್ಗೆ ಎತ್ಕೊಂಡು ಹೋಗಿ ಇಕ್ಕಿದೀನಿ. ಈ ವ್ಯಾನಲ್ಲಿ ಹೋಗ್ತಾವ್ರೆ ಹೂವಕ್ಕೆ. ಹೂವ ಮಾರ್ಕೆಟ್ ತಗೊಂಡ್ಬಂದ್ಬಿಡ್ತಾರೆ ಇವಾಗ. ಹತ್ತಿ ಕಾಸು ಹುಷಾರು, ಫೋನ್ ಹುಷಾರು, ಛತ್ರಿ ಹುಷಾರು. ತಗ್ಲಿಸಿಯ ಗೋಡೆಗೆ. ಇನ್ನೊಂದು ಹಾಕ. ಓ ಬೆಡ್ಶೀಟ್ ತಂದಿದ್ದಲ್ಲ ಏನು ಅಲ್ಲಿ ಮಲ್ಕಣಕ ಮಾರ್ಕೆಟ್ ಅಲ್ಲಿ. ಅಲ್ಲಿ ಓರಿಯನ್ ಮೇಲೆ ಹೋಗ್ತೀವಲ್ಲ ಅಲ್ಲಿ ಲೆಫ್ಟ್ ಹೋಗ. ಏನಂತ ಏನ್ ಹುಡುಕ್ತಾ ಇದೀಯೋ? ತಲ್ಮುಟ್ಟೆ ದಿಂಬು ಕಾರಲ್ಲಿ ಮಲ್ಕೊಳ, ವ್ಯಾನಲ್ಲಿ ಮಲ್ಕೊಳಕ್ಕೆ. ಓರಿಯನ್ ಮೇಲೆ ಬರ್ತದಲ್ಲ ಅಲ್ಲಿ ಫೋನ್ ಮಾಡು, ಹೇಳ್ತೀನಿ ಅಡ್ರೆಸ್. ಏನ್ ಬೇಡಪ್ಪ, ಹೋಗು. ನೀನು ಮುಂದಕ್ಕೆ ಹೋಗ್ತೇನೆ, ಇಲ್ಲಿ ಮಲ್ಕೊಂಡ್ಬಿಡೋಗ್ ನೀನು. ಚಂದ, ರೇವಣ್ಣ ಬರಲ್ವಾ? ಖಾತೆ ಎಲ್ಲ ಆಯ್ತಾ? ಮುಚ್ಕೊಂಡ್ಬಿಟ್ಟಿದ್ರ ಮುಚ್ಕೊಂಡೈತ್ ನೋಡಿ ನೀನು. ಅದು ಕೊಟ್ಟು ನಂಬರ್ ನಂಬರ್ మీకు ఇచ్చేసాను చేసిరండా. ಮಾರ್ಕೆಟ್ಗೆ ಅಂದ್ಬಿಟ್ಟು ರೆಡಿ ಆಗವ್ರೆ. ಇವ್ರು ಹೋಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನೈಟ್ 11:30 ಆಗೋಗಿತ್ತು. ಸ್ಯಾರಿ ಡ್ರೇಪಿಂಗ್ ಇವ್ರಿಗೆಲ್ಲ ಎತ್ಕೊಟ್ಟು ಎಲ್ಲ ಜೋಡಿಸಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಅವ್ರಿಗೆ ಏನೆಲ್ಲ ಬೇಕಲ್ವಾ ಪ್ರತಿಯೊಂದು ಅವ್ರಿಗೆ ನಾವು ಎತ್ಕೊಡ್ಬೇಕು. ಅದಕ್ಕೋಸ್ಕರ ಅವ್ರಿಗೆಲ್ಲ ಎತ್ಕೊಟ್ಟು ನಮ್ಮ ಯಜಮಾನ್ರವರೆಲ್ಲ ಎತ್ಕೊಟ್ಟು ಇವಾಗ ಅವ್ರು ಹೋಗ್ತಾವ್ರೆ. ಇವರು ಡ್ರೇಪಿಂಗ್ ಮಾಡಿ ಅವ್ರು ವಾಪಸ್ ಹೋಗ್ತಾರೆ, ಅಂದರೆ 500 ವಾಪಸ್ ಹೋಗ್ತಾರೆ. ನಮ್ಮ ಯಜಮಾನ್ರು, ಅವ್ರ ಫ್ರೆಂಡ್ಸ್ ಇಬ್ರು, ಚಂದನು ಅವ್ರ ಫ್ರೆಂಡ್, ಇಷ್ಟು ಜನ ಹೋಗ್ತಾವ್ರೆ. ಅಲ್ಲಿಂದ ನಮ್ಮ ತಮ್ಮ ಬರ್ತಾರೆ. ಹೂವದ ಮಾರ್ಕೆಟ್ ಬಂದು ನೈಟ್ ಎಲ್ಲ ಓಪನ್ ಇರುತ್ತೆ. ನಿಮಗೆ ನೈಟ್ ಎಲ್ಲ ಓಪನ್ ಇರುತ್ತೆ. ನೈಟ್ ಎಲ್ಲ ಹೂವದ ಮಾರ್ಕೆಟ್ ಓಪನ್ ಇರುತ್ತೆ. ಯಾವ ಟೈಮಲ್ಲೂ ಹೋಗಿ ತರ್ಬೋದು, ತುಂಬ ರಶ್ ಇರುತ್ತೆ. ಇನ್ನೇನು ಅವ್ರು ಹೋದ್ರು ಬರೋಷ್ಟೊತ್ತಿಗೆ 4 ಗಂಟೆ 5 ಗಂಟೆ ಆಗುತ್ತೆ ನಮ್ಮ ಯಜಮಾನ್ರು ಬರೋಷ್ಟೊತ್ತಿಗೆ. ಇನ್ನು ಇವರು ಸ್ಯಾರಿ ಡ್ರೇಪಿಂಗ್ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಕಷ್ಟ ಐತೆ, ಅಂದರೆ ಸ್ಯಾರಿ ಡ್ರೇಪಿಂಗು ಅಭ್ಯಾಸ ಇರೋರಿಗೆ ಬಂದ್ಬಿಡತ್ತೆ. ನಾರ್ಮಲ್ ಸ್ಯಾರೀಸ್ ಆದರೆ ವೇರ್ ಮಾಡ್ಬೋದು. ಈ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಐತೆ. ಅಂದರೆ ಅವರು ರೂಢಿ ಆಗ್ಬಿಟ್ಟೈತಲ್ವ, ಅವರು ಡ್ರ್ಯಾಪಿಂಗ್ ಮಾಡ್ತಾಯಿದ್ರು. ಅದೆಲ್ಲಿಂದ ಅಂದರೆ ತೊಡೆ ಹತ್ರ ಎಷ್ಟು ಸಲ ಸುತ್ತಿದ್ರು ಅನ್ನೋದೇ ನಮಗೆ ಗೊತ್ತಿಲ್ಲ. ತುಂಬ ಗುಂಡು ಪಿನ್ ಹಾಕಿದ್ರು. ಅದು ಹೇಳ್ತಾಯಿದ್ರು ಅಂದರೆ ಸ್ಯಾರಿ ಬಿಚ್ಚುವಾಗ ನೋಡ್ಕೊಂಡು ಬಿಚ್ಚಿ, ಇಲ್ಲಾಂದರೆ ಅರ್ಧೋಗುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಂದರೆ ನೋಡಿಕೊಂಡು ರಿಮೂವ್ ಮಾಡಬೇಕು. ಅವ್ರು ಎಷ್ಟು ಅವರು ಕಷ್ಟಪಟ್ಟು ಮಾಡಿರ್ತಾರೆ, ನಾವು ಅಷ್ಟೇ ಇದಾಗೆ ತೆಗಿಬೇಕು. ಸ್ಯಾರಿ ಡ್ರೇಪಿಂಗು ಅಂದರೆ ಪೂಜೆ ಆದಮೇಲೆ ಮಿನಿಮಮ್ 3 ಡೇಸ್ ಇಡ್ತೀವಿ ನಾವು ಪ್ರತಿ ವರ್ಷನೂ ಅಷ್ಟೇ. ಲಕ್ಷ್ಮೀ ದೇವ್ರನ್ನ 3 ದಿವಸ ಇಡ್ತೀವಿ. ನಾವು ಬ್ಲೌಸ್ ಪೀಸ್ ಕಟ್ ಮಾಡಿರಲಿಲ್ಲ. ಬ್ಲೌಸ್ ಪೀಸ್ ಕಟ್ ಮಾಡಿದ್ರೆ ಹಾಕ್ಬೋದಾಗಿತ್ತು. ಇವಾಗ ಅವರು ಬೇರೆ ಬ್ಲೌಸ್ ಹಾಕೋರಲ್ವ, ಅದಕ್ಕೆ ಹಾಕ್ಬೋದಾಗಿತ್ತು. ನಾವು ಬ್ಲೌಸ್ ಕಟ್ ಮಾಡಿರಲಿಲ್ಲ. ಐನೋರು ರೆಡಿ ಮಾಡಿಕ್ಬಿಟ್ಟು ಹೋದ್ರು. ಯಾಕಂದರೆ ಹೂವದ ಅಲಂಕಾರ ಬಂದು ನಾಳೆ ರೆಡಿ ಮಾಡ್ಕೊಬೇಕು. ಐನೋರು ಬಂದು ಬುಧವಾರ ರೆಡಿ ಮಾಡಿ ಇಟ್ಟಿರೋದು. ನಾವು ದೇವ್ರ ಪಾತ್ರೆ ಅಲಂಕಾರ ಬಂದು ಬುಧವಾರ, ಹೂವದ ಅಲಂಕಾರ ಬಂದು ಗುರುವಾರ ಮಾಡಬೇಕು. ಇವಾಗ ಮಾರ್ಕೆಟಿಗೆ ಬಂದವ್ರೆ ನಮ್ಮ ಯಜಮಾನ್. ಇಲ್ಲಿಂದ ಮಾರ್ಕೆಟಿದ್ದು ಕಂಪ್ಲೀಟ್ ವಿಡಿಯೋ ಹಾಕ್ತಾ ಇದ್ದೀನಿ. ಒಬ್ಬೊಬ್ರಿಗೆ ತುಂಬ ಜನ ನಾನು ಮಾರ್ಕೆಟ್ ವಿಡಿಯೋ ಹಾಕಿದ ತಕ್ಷಣವೇ ಪ್ರೈಸಸ್ ಕೇಳ್ತಾರೆ ಕಮೆಂಟ್ಸಲ್ಲಿ. ನಾನು ಯಾವ ಪ್ರೈಸನ್ನು ಅನ್ನೋದು ಹೇಳಿ. ಒಂದೊಂದು ಸಲ ಒಂದೊಂದು ಪ್ರೈಸಸ್ ಇರುತ್ತೆ. ಪ್ರೈಸಸ್ ಅನ್ನೋದೇ ಹೇಳೋಕ್ಕಾಗಲ್ಲ. ಇವಾಗ ಒಂದು ಸಲ ಜಾಸ್ತಿ ಇರುತ್ತೆ, ಒಂದು ಸಲ ಕಮ್ಮಿ ಇರುತ್ತೆ.
ಮಲ್ಲಿಗೆ ಹೂವಿನ ಹಾರನೇ ಒಂದೊಂದು ಕಮೆಂಟಲ್ಲಿ ಕೇಳಿರ್ತಾರೆ. ಹೂವಿನ ಹಾರನೇ ಬಂದು ನಿಮಗೆ 2500, 3000, 4000 ಇರುತ್ತೆ ಹಾರ. ಮಲ್ಲಿಗೆ ಹೂವಿನ ಹಾರ ತೋಮಾಲೆ ಬಂದು 4000, 3500 ಇರುತ್ತೆ. ಒಂದೊಂದು ದಿಂಡು ಬಂದು ನಿಮಗೆ ಕಮ್ಮಿ ರೇಟ್ ಅಂದ್ರೂ ₹150. ಇವಾಗ ನಾವು ಚೌಡಮ್ಮನಿಗೆ ದಿಂಡುಗಳು ಹಾಕ್ತೀವಲ್ವ, ಅದೇ ಒಂದೊಂದು ದಿಂಡು ಒಂದೊಂದ್ಸಲ ತುಂಬ ಕಮ್ಮಿ ಅಂದರೆ ₹50, ₹80, ₹50 ಇರಲ್ಲ, 80, 100 ಇಲ್ಲಾಂದರೆ 150 ಇರುತ್ತೆ. ಈ ಥರ ಹಬ್ಬದ ಸೀಸನಲ್ಲಿ ಈ ಸತಿ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಹಬ್ಬದಲ್ಲಿ ಪರವಾಗಿಲ್ಲ ರೇಟ್ ಕಮ್ಮಿ ಇತ್ತು, ಎಲ್ಲ ₹150 ದಿಂಡುಗಳಿತ್ತು ಅಂದ್ಬಿಟ್ಟು, ಅಂದರೆ ಮಲ್ಲಿಗೆ ಹೂವಿಂದು ₹150 ಇತ್ತು ಅಂತ ಇದ್ರು ಈ ಸತಿ. ಮಾರ್ಕೆಟಲ್ಲಿ ಹೂವು ಪರವಾಗಿಲ್ಲ ರೇಟ್ ಎಲ್ಲ ಕಮ್ಮಿ ಇತ್ತು. ಅದರಲ್ಲಿ 2-3 ದಿವಸದಿಂದ ತುಂಬ ಮಳೆ ಇತ್ತಲ್ವ, ಅದಕ್ಕೋಸ್ಕರ ಕಮ್ಮಿ ಇತ್ತೇನೋ ಅನಿಸತ್ತೆ. ಇವರು ಒಂದು ಕಡೆ ಎಲ್ಲ ತುಂಬ ಕಡೆ ಓಡಾಡಿ ನೋಡಿ ಚೆಕ್ ಮಾಡಿ ತೊಗೊಳೋದು. ಯಾಕಂದರೆ ಇವಾಗ ನಾವು ಬುಧವಾರ ನೈಟ್ ತೊಗೊಂಬರೋದು ಹೂವು. ಬುಧವಾರ ನೈಟ್ ಇರಬೇಕು, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಇಷ್ಟು ದಿವಸ ಇರಬೇಕು. ಫ್ರೆಶ್ ಹೂವು ತಂದ್ರೇ ಅದು ಫ್ರೆಶ್ ಹೂವು ತಂದ್ರೇ ಅಷ್ಟು ದಿವಸ ಇರೋದು. ಇಲ್ಲಾಂದರೆ ಕೊಳ್ತೋಗುತ್ತೆ, ಚೆನ್ನಾಗಿರಲ್ಲ, ಬಾಡೋಗುತ್ತೆ, ಅಷ್ಟು ಲುಕ್ ಇರಲ್ಲ. ಇವಾಗ ಹಾಕಿದ ತಕ್ಷಣವೇ ಬಾಡೋಗುತ್ತೆ. ಅದಕ್ಕೋಸ್ಕರ ಫ್ರೆಶ್ ಹೂವು ನಮ್ಮ ತಮ್ಮವ್ರು ಅಲ್ಲಿಂದ ಬಂದಿದ್ದರು, ಅಂದರೆ ಡೆಕೋರೇಷನ್ ಅಂದರೆ ಹೂವು ತೊಗೊಳಕ್ಕೆ. ಇವಾಗ ಡೆಕೋರೇಷನ್ ಹೂವು ತೊಗೊಂಡ್ರೆ ಅದು ಸೆಕ್ಷನ್ ಅಲ್ಲಿರುತ್ತೆ, ಬೇರೆ ಬೇರೆ ದಿಂಡುಗಳು ಒಂದು ಕಡೆ ಇರುತ್ತೆ, ಫ್ಯಾನ್ಸಿ ಹೂವು ಒಂದು ಕಡೆ ಇರುತ್ತೆ, ಡೆಕೋರೇಷನ್ ಹೂವು ಒಂದು ಕಡೆ ಇರುತ್ತೆ. ಸೊಪ್ಪು ಏನ್ ಸೊಪ್ಪು? ಏನ್ ಸೊಪ್ಪು? ಕೊಡ್ಲಿ ಸೊಪ್ಪು. ಸೊಪ್ಪು ಚೀಪು. ತುಂಬಾ ಪರವಾಗಿಲ್ಲ ರೇಟು. ಹೂವ ಬೇಜಾನ್ ಬಂದ್ಬಿಟ್ಟೈತು ಹೂವ. ಇದೆ ದಪ್ಪಗೆ ఇంకా ಸಣ್ಣದೇ ರೇಟ್. ಇದೇ ₹100 ಕೊಡ್ತೀನಿ ಅಣ್ಣ, ಹಿಂಗೆ ಫುಲ್ ಕ್ಯಾಶ್ ಕೊಡ್ತೀನಿ ಇವಾಗ. ಆಮೇಲೆ ಇರ್ತದ ನಾಳೆ ಶನಿವಾರಕ್ಕೆ. ಯಾರ ಜೊತೆ ಹೋಗ್ತಾರೆ ಸಿಕ್ಕಾಪಟ್ಟೆ ತಿನ್ನಿಸ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗುತ್ತೆ. ಅಂದರೆ ಅವರು ಬರ್ತಿರ್ತಾರೆ. ಒಂದು ಕಡೆ ತೊಗೊಳೋದು, 3 ಕಡೆ 4 ಕಡೆ ನೋಡಿರ್ತಾರೆ, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೊಳೋದು. ಆ ಥರ ನಮ್ಮ ಯಜಮಾನ್ರು ಎಲ್ಲ ನೋಡಿ ಅವರು ಒಂದೊಂದು ಕಡೆ ಒಂದೊಂದು ನೋಡಿ ತೊಗೊತಾವ್ರೆ. ಪ್ರತಿಯೊಂದು ಕಡೆ ಡೆಕೋರೇಷನ್ ಹೂವು ಒಂದು ಕಡೆ, ಫ್ಯಾನ್ಸಿ ಹೂವು ಒಂದು ಕಡೆ ಇರುತ್ತೆ, ದಿಂಡುಗಳು ಒಂದು ಕಡೆ ಇರುತ್ತೆ. ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನೈಟ್ 10 ಗಂಟೆಯಿಂದನೇ ಫ್ಲವರ್ಸು ಸ್ಟಾರ್ಟ್ ಆಗೋಗುತ್ತೆ. ನೋಡಿ ಯಾವ ಟೈಮಲ್ಲೂ ಹೋಗಿ ತೊಗೊಬೋದು. ಲೇಡೀಸು ಬಂದು ತೊಗೊತಾ ಇರ್ತಾರೆ. ಒಟ್ಟಿನಲ್ಲಿ ಕಳ್ತನ ಆಗೋದು ಭಯ ಆಗುತ್ತೆ. ಒಟ್ಟಿನಲ್ಲಿ ಹುಷಾರಾಗಿ ಬಂದು ಶಾಪಿಂಗ್ ಅಂದರೆ ಮಾರ್ಕೆಟಲ್ಲಿ ತೊಗೊಂಡೋಗ್ಬೋದು. ತುಂಬ ಜನ ಎಲ್ಲಿ ಲೊಕೇಶನ್ ಅಂತಾರೆ, ನಿಮಗೆ ಸಿಟಿ ಮಾರ್ಕೆಟ್ ಅನ್ನೇ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಸಿಟಿ ಮಾರ್ಕೆಟ್ ಅಂದ್ಬಿಟ್ಟು ಎಲ್ಲ ಥರ ಹೂವು ಮತ್ತು ಹಣ್ಣು, ಪ್ರತಿಯೊಂದು ಗಂಧಿಗೆ ಅಂಗಡಿ ಎಲ್ಲ ಇರುತ್ತೆ, ಎಲ್ಲ ಓಪನ್ ಇರುತ್ತೆ. ಎಲ್ಲ ಒಂದೇ ಕಡೆನೇ ನೀವು ತೊಗೊಂಬಂದ್ಬಿಡ್ಬೋದು. ಎಲ್ಲ ನಮ್ಮ ಯಜಮಾನ್ರಷ್ಟೇ, ನಮ್ಮ ಯಜಮಾನ್ರ ಜೊತೆ ಹೋದರೆ ಪಕ್ಕ ಕರೆಕ್ಟಾಗೆ ತೊಗೊಂಬರ್ಬೋದು. ಅಂದರೆ ಚೆನ್ನಾಗಿ ರೂಢಿ ಆಗ್ಬಿಟ್ಟೈತೆ ನಮ್ಮ ಯಜಮಾನ್ರಿಗೆ ಹೂವು ತೊಗೊಂಬಂದು. ಇವಾಗ ಇನ್ನೇನು ತೊಗೊಂಡು ನೋಡಿ ಒಂದೊಂದು ಕಡೆ ಆರ್ಚ್ ಬಂದು ಈ ಕಡೆ ಮಸೀದಿ ಹತ್ರ ಸಿಕ್ಕತ್ತೆ ನಿಮಗೆ. ಇವಾಗ ಲಕ್ಷ್ಮಿಗೆ ಆರ್ಚ್ ಸಿಕ್ಕತ್ತಲ್ವ, ಅದು ಅಲ್ಲಿ
ಫುಲ್ಲು ಸ್ವಲ್ಪ ಓಡಾಡಿದ್ರೇನೆ ನಿಮಗೆ ಸಿಕ್ಕೋದು. ಒಂದು ಕಡೆ ರೇಟ್ಗಳು ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಕಮ್ಮಿ ಇರುತ್ತೆ, ನೋಡಿಕೊಂಡು ತೊಗೊಳ್ಳಿ. ಏನಾನ ಹೋಗ್ಬೇಕು ಅಂದರೆ ಗಣೇಶ ಹಬ್ಬಕ್ಕೆ ಆಗಲಿ ಯಾವಾಗನ ಫಂಕ್ಷನ್ಗೆ ಹೂವು ತರಬೇಕಂದ್ರೆ ಮಿನಿಮಮ್ 2 ಗಂಟೆಗೆ ಹೋಗಿ. ತರಕಾರಿ ಮಾರ್ಕೆಟ್ ಆದರೆ 12:30ಗೆ ಸ್ಟಾರ್ಟ್ ಆಗುತ್ತೆ. ಅದು ಕಳಸಪಾಳ್ಯ ಅಂತೀವಲ್ವ, ಬಸ್ ಸ್ಟ್ಯಾಂಡ್ ಬರುತ್ತಲ್ವ, ಅದು 12:30ಗೆ ತರಕಾರಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. 1:30, 2 ಗಂಟೆಗೆ ಸಿಟಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಥರ ಇರುತ್ತೆ. ಒಂದ್ಸಲ 12:30ಗೆ ಸ್ಟಾರ್ಟ್ ಆಗುತ್ತೆ, 1:30ಗೆ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರು ಬೇಗ ಸೇಲ್ ಮಾಡ್ಬಿಟ್ಟು ಹೊರ್ಟೋಗ್ತಾರೆ, ಒಬ್ಬೊಬ್ರು ಬೆಳಿಗ್ಗೆವರೆಗೂ ಇಟ್ಕೊಂಡಿರ್ತಾರೆ. ಖಾಲಿ ಆಗಲಿಲ್ಲ ಅಂದರೆ ಸ್ವಲ್ಪ ರೇಟ್ಗಳು ಜಾಸ್ತಿ ಇರುತ್ತೆ ಬೆಳಿಗ್ಗೆ ಹೊತ್ತು. ಇವಾಗೆಲ್ಲ ಮಾರ್ಕೆಟಲ್ಲಿ ಹೂವು ಎಲ್ಲ ತೊಗೊಂಡು ಬೆಳಿಗ್ಗೆ 4 ಗಂಟೆ ಟೈಮಿಗೆ ಬಂದರು. ಇದು ಮಾರನೇ ದಿವಸ ಗುರುವಾರದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಡೆಕೋರೇಷನ್ದು ಸ್ವಲ್ಪ ಅಂದರೆ ಡೆಕೋರೇಷನ್ದು ಒಂದೊಂದು ಸಲ ಒಂದೊಂದು ಇಂಚಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ನಮ್ಮ ಯಜಮಾನ್ರು ಅದು ಕಬ್ಬಿಣದ ಕೆಲಸ ಮಾಡದಿರೆ ಯಾವ ಹಬ್ಬನೂ ಮಾಡಲ್ಲ. ಅದು ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಮನೆಗೆ ಆಗಿ ಬಂದ್ಬಿಟ್ಟೈತೆ. ಒಂದು ರಿಪೇರಿನ ಮಾಡಿಸ್ಬೇಕು, ಒಂದು ಹೊಸದನ್ನು ಮಾಡಿಸ್ಬೇಕು. ಅದಕ್ಕೋಸ್ಕರ ನೋಡಿ ಹೂವು ಎಲ್ಲ ತೊಗೊಂಬಂದು ಎಲ್ಲ ಅಂದರೆ ಬಿಳಿ ಬಟ್ಟೆ ಹಾಕಿ ತ್ಯಾವದ ಬಟ್ಟೆಯಲ್ಲಿ ಒದಿಸಿ ಇಕ್ಕಿದ್ದೀವಿ. ದೇವ್ರನ್ನ ಕ್ಲೋಸ್ ಮಾಡಿದ್ದೀವಿ, ಯಾಕಂದರೆ ಸ್ವಲ್ಪ ಅಲಂಕಾರ ಆಗೈತೆ ದೇವ್ರಿಗೆ. ಇನ್ನೇನು ಸಂಜೆ ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಒಂದು ಏಣಿ ಅಂದರೆ ಇದು ಒಂದು ಬುಕ್ ಮಾಡಿದ್ವಿ ಅಮೆಝಾನಲ್ಲಿ, 15 ದಿವಸ ಆಗಿತ್ತು. ಇದು ಕ್ಲೀನಿಂಗ್ ಮುಂಚೆ ಬರುತ್ತೆ ಅಂದ್ಕೊಂಡಿದ್ವಿ, ಕ್ಲೀನಿಂಗ್ ಎಲ್ಲ ಆದಮೇಲೆ ಇವತ್ತು ಬಂತು. ಇನ್ನೇನು ಕ್ಲೀನಿಂಗ್ ಆಯ್ತಲ್ವ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನಮಗೆ ಅದು ಬೇಕಾಗಿರುತ್ತೆ. ಸ್ವಲ್ಪ ಪಾರ್ಸಲ್ ಬಾಕ್ಸಸ್ ಎಲ್ಲ ಮೇಲೆ ಹಾಕ್ಬಿಟ್ಟಿರ್ತೀವಿ, ಅದೆಲ್ಲ ತೆಗಿಯೋಕ್ಕೋಸ್ಕರ ಒಂದು ಅಮೆಝಾನಲ್ಲಿ ಬುಕ್ ಮಾಡಿದ್ವಿ. ತುಂಬ ದೊಡ್ಡ ಸೈಜ್ ಅನಿಸುತ್ತೆ. ನಾನು ಇನ್ನೂ ಸ್ವಲ್ಪ ಚಿಕ್ಕದು ಮಾಡಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ, ತುಂಬ ಲೆಂತಿ ಆಯಿತು. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ನಾಳೆ ಹೂವದ್ದು ಡೆಕೋರೇಷನ್ ವ್ಲಾಗ್ ಇರುತ್ತೆ, ಅಂದರೆ ಫ್ಲವರ್ಸ್ ಡೆಕೋರೇಷನ್ ಇರುತ್ತೆ. ಯಾವ ಥರ ರೆಡಿ ಮಾಡ್ತೀವಿ, ಯಾವ ಥರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತೀವಿ ಅನ್ನೋದು ನಾಳೆ ವಿಡಿಯೋಲ್ಲಿ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.